ಅದ್ಧೂರಿ ಪ್ರಚಾರದ ಮಧ್ಯೆ ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಮುಕ್ತಾಯ ಆಗಿದೆ. ಯಾವ ಜಿಲ್ಲೆಯಲ್ಲಿ ಎಷ್ಟು ಪ್ರಮಾಣದ ವೋಟಿಂಗ್ ಆಗಿದೆ ಅನ್ನೋದರ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಕಂಪ್ಲೀಟ್ ಆಗಿದೆ. 14 ಲೋಕಸಭಾ ಕ್ಷೇತ್ರಗಳಿಗೆ ಒಟ್ಟು 69.23% ವೋಟಿಂಗ್ ನಡೆದಿದೆ. ಈ ಬಾರಿ ಮತದಾನದಲ್ಲಿ ಮಂಡ್ಯ ಟಾಪ್ನಲ್ಲಿದ್ರೆ ಬೆಂಗಳೂರು ಕೇಂದ್ರ ಕೊನೆ ಸ್ಥಾನದಲ್ಲಿದೆ. ರಾಜ್ಯದ ದಕ್ಷಿಣ ಭಾಗದ 14 ಲೋಕಸಭಾ ಕ್ಷೇತ್ರಗಳಿಗೆ ಅದ್ದೂರಿ ಪ್ರಚಾರವೇನೋ ಮುಗಿತು. ಆದ್ರೆ ಈ ಬಾರಿ ಮತ್ತದೇ ರಾಗ ಅದೇ ಹಾಡು ಅನ್ನೋ ಹಾಗಾಗಿದೆ. ಯಾವ ಕ್ಷೇತ್ರದಲ್ಲಿ ಎಷ್ಟು ಪ್ರಮಾಣದ ಮತದಾನ ನಡೆದಿದೆ ಅನ್ನೋದನ್ನ ನೋಡುವುದಾದ್ರೆ, ಹಾಸನದಲ್ಲಿ 77.51%, ದಕ್ಷಿಣ ಕನ್ನಡದಲ್ಲಿ 73.43%, ಚಿತ್ರದುರ್ಗದಲ್ಲಿ 73.11%, ತುಮಕೂರಿನಲ್ಲಿ 77.70%, ಮಂಡ್ಯದಲ್ಲಿ 81.48% ಮತದಾನವಾಗಿದ್ರೆ ಮೈಸೂರಿನಲ್ಲಿ 70.45%, ಚಾಮರಾಜನಗರದಲ್ಲಿ 76.59%, ಬೆಂಗಳೂರು ಗ್ರಾಮಾಂತರದಲ್ಲಿ 67.29%, ಬೆಂಗಳೂರು ಉತ್ತರದಲ್ಲಿ 54.42%, ಹಾಗೆ ಬೆಂಗಳೂರು ಕೇಂದ್ರದಲ್ಲಿ 52.81% ಮತದಾನವಾಗಿದೆ. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ 53.15% ಮತದಾನವಾಗಿದ್ರೆ ಚಿಕ್ಕಬಳ್ಳಾಪುರದಲ್ಲಿ 76.82%, ಕೋಲಾರದಲ್ಲಿ 78.07% ಮತದಾನವಾಗಿದೆ. ಒಟ್ನಲ್ಲಿ ಮತದಾನವಂತೂ ಮುಗಿದಿದೆ. 14 ಅಖಾಡದಲ್ಲಿ ಅಭ್ಯರ್ಥಿಗಳ ಭವಿಷ್ಯ ಇವಿಎಂ ಯಂತ್ರದಲ್ಲಿ ಭದ್ರವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ಲೋಕ ರಣಕಣದಲ್ಲಿ ಎಲ್ಲರ ಗಮನ ಸೆಳೆದಿದ್ದ ಮಂಡ್ಯ ಕ್ಷೇತ್ರ ಇದೀಗ ಮತ್ತೆ ಸದ್ದು ಮಾಡ್ತಾ ಇದೆ. ದೇವೇಗೌಡರ ಒಂದು ಹೇಳಿಕೆಗೆ ಸುಮಲತಾ ಕೆರಳಿ ಕೆಂಡವಾಗಿದ್ದಾರೆ. ಈ ಕುರಿತ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಎಲ್ಲಿದೆ? ಕೆಲವು ವ್ಯಕ್ತಿಗಳು ಭಾರತೀಯ ಜನತಾ ಪಾರ್ಟಿ ಅವರು ಕೋಆಪರೇಟ್ ಮಾಡ್ತಾ ಇಲ್ಲ ಅಷ್ಟೇ. ನಾನು ಇದನ್ನು ಗಮನದಲ್ಲಿ ಇಟ್ಕೊಂಡೇ ಹೇಳಿದ್ದೇನೆ, ಕಾವೇರಿ ಬೇಸಿನ್ನ ಎಲ್ಲ ಸ್ಥಾನಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ. ಈಗ ಮಂಡ್ಯದಲ್ಲಿ ಸುಮಲತಾ ಅವರು ಕುಮಾರಸ್ವಾಮಿಗೆ ಕೋಆಪರೇಟ್ ಮಾಡಿದ್ದಾರೆ. ದೇವೇಗೌಡರ ಈ ಹೇಳಿಕೆ ಸಂಸದೆ ಸುಮಲತಾ ಅವರನ್ನ ಕೆರಳಿಸಿದೆ. ಮಂಡ್ಯದಲ್ಲಿ ಮತದಾನದ ಬಳಿಕ ಮಾತನಾಡಿದ ಸುಮಲತಾ, ಈ ಹೇಳಿಕೆಯಿಂದ ತಮಗೆ ತೀವ್ರ ನೋವು ಉಂಟಾಗಿದೆ ಅಂತ ಹೇಳಿದ್ರು. ಇಷ್ಟು ನಾನು ತ್ಯಾಗ ಮಾಡಿ ಅದಕ್ಕೆ ಬೆಲೆ ಇಲ್ಲದಂಗೆ ಆಗತ್ತೆ ಅನ್ನೋ ಒಂದು ಬೇಜಾರು ನನ್ನಲ್ಲಿ ತುಂಬ ಕಾಡ್ತಿದೆ. ಹಾಗಾದರೆ ನಾನು ಮಾಡಿದ ತಪ್ಪ? ನಾನೇ ಹೇಳ್ತಾ ಇದ್ದೀನಲ್ಲ, ಸೋತ ಸೀಟನ್ನು ಪದೇ ಪದೇ ಸೋತ ಸೀಟನ್ನು ಯಾರು ಬಿಟ್ಕೊಡೋ ಅಂಥ ಒಂದು ಪರಿಸ್ಥಿತಿ ಇಲ್ಲ ಇವತ್ತಿನ ರಾಜಕಾರಣದಲ್ಲಿ. ಗೆದ್ದ ಸೀಟನ್ನು ನಾನು ಮನಸ್ಫೂರ್ತಿಯಾಗಿ ಬಿಟ್ಕೊಟ್ಟಿದ್ದೀನಿ. ನಾನು ಇದಕ್ಕಿಂತ ನಿಮ್ಗೆ ಇನ್ನೇನು ಮಾಡಬೇಕು? ನನಗೆ ಅದು ಗೊತ್ತಿಲ್ಲ. ನನಗೆ ಯಾಕೆಂದರೆ ಸುಮಲತಾ ಅವ್ರದ್ದು ಪ್ರಶ್ನೆ ಇಲ್ಲಿ ಬರೋದಿಲ್ಲ. ದೇವೇಗೌಡರು ಯಾಕೆ ಹೇಳಿದ್ದಾರೆ ಗೊತ್ತಿಲ್ಲ, ಇಲ್ಲ ಅವ್ರಿಗೆ ಮಾಹಿತಿ ಕೊರತೆ ಇರ್ಬೋದು. ಇಲ್ಲಿ ನನಗೆ ಪಕ್ಷ, ಅದಕ್ಕೆ ಹೇಳಿದ್ದು ಪಕ್ಷಭೇದ ಮರೆತು BJP ಕಾರ್ಯಕರ್ತರು ಜೊತೆಗೂಡಿ ಕಾಂಗ್ರೆಸ್ನವರು ಹಲವಾರು ಜನ ನನ್ನ ಜೊತೆ ಬರದೇ ಇದ್ದರು, ಮನೇಲೇ ಕೂತು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಇವತ್ತಿನ ಪ್ರಕ್ರಿಯೆಗಳು ನಡೆದಿದೆ. ನಿಮಿಷ ನಾನೇ ಅವ್ರ ಮನೆಗೆ ಹೋಗಿ ಅವ್ರ ಸಹಕಾರ ಕೋರಿ ನಾನೇ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಬಂದಿದ್ದೇನೆ. ಅದಕ್ಕಿಂತ ಏನು ಮಾಡ್ಬೇಕು? ನಾನು ಸಹಕಾರ ಕೇಳಿದ್ದೆ. ನಾನು ಸಹಕಾರ ಕೇಳಿಲ್ಲ ಅಂತ ಯಾರು ಹೇಳ್ತಾರೆ? ನೀವೇ ಪ್ರತಿರಿಸಿದ್ರಲ್ವಾ, ಸಹಕಾರನೂ ಕೇಳಿದ್ದೇನೆ. ಇಲ್ಲಿ ಹೇಳ್ತಾ ಇಲ್ವಾ, ಅಂಬರೀಷ್ ಅಭಿಮಾನಿಗಳು ಒಳಗೊಂಡಂತೆ ನನಗೆ ಕೆಲಸ ಮಾಡಿದ್ದಾರೆ. ನನಗಿಲ್ಲಿ ಕ್ಷೇತ್ರದಲ್ಲಿ ಪಕ್ಷಭೇದ ಮರೆತು ಅಂತ ಹೇಳಿದೆ. ಅವರೂ ಸಹ ನಾನು ಅವ್ರ ಮನೆಗೆ ಹೋಗಿ ಅವ್ರ ಸಹಕಾರ ಏನು ಕೋರಿದ್ದೇನೆ. ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ಒಂದೇ ವೇದಿಕೆ ಮೇಲೆ ನಿಂತು ಅಲ್ಲೂ ಸಹ ಒಂದು 2 ದಿನ ಪ್ರಚಾರಕ್ಕಾದರೆ ಸಾಧ್ಯ ಆದರೆ ಬನ್ನಿ ಯಾಕಂತ ಕರೆದಿದ್ದೇನೆ. ಅದು ಹೊರತುಪಡಿಸಿ ಇಲ್ಲಿ ನಾನು ಅವ್ರಿಗೆ ವಿರೋಧ ಮಾಡಿ ಈಗ ನನಗೆ ಬಂದು ಮತ ಯಾಕೆ ಹಾಕಿದ್ದಾರೆ? ಅವ್ರ ಮತ ನನಗೆ ಕೊಟ್ಟಿರ್ತಾರೆ. ಮಂಡ್ಯ ಅಖಾಡದ ಅಗ್ನಿ ಪರೀಕ್ಷೆ ಮುಗಿದಾಗಿದೆ. ಆದರೆ ರೆಬೆಲ್ ಲೇಡಿ ಮತ್ತೆ ರೆಬೆಲ್ ಆಗಿದ್ದು ಸುಮಲತಾ ಮುಂದಿನ ನಡೆ ಬಗ್ಗೆ ತೀವ್ರ ಕುತೂಹಲ ಮೂಡಿದೆ.